ಎಲ್ಲಾ ರೈತ ಬಾಂಧವರಿಗೆ ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ ಶಿವಲಿಂಗಪ್ಪ ಹೊಟ್ಕರ್ ಅಂತ ಹೇಳಿ ಸಸ್ಯ ರೋಗ ಶಾಸ್ತ್ರಜ್ಞನಾಗಿ ಕೃಷಿ ಸಂಶೋಧನಾ ಕೇಂದ್ರ ಅಣ್ಣಿಗಿರಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಮುಖ್ಯವಾಗಿ ಏನಪ್ಪಾ ಅಂದ್ರೆ ಈ ಒಂದು ಕುಸುಬೆ ಬೆಳೆಯಲ್ಲಿ ಬರುವಂತ ರೋಗ ಮತ್ತು ಕೀಟಗಳನ್ನು ನಾವು ನೋಡಿದ್ದೆ. ಆದಲ್ಲಿ ಕುಸುಬೆ ಬೆಳೆಯಲ್ಲಿ ಸರಿಸುಮಾರು 30 ರಿಂದ 35 ದಿವಸದ ಒಂದು ಬೆಳೆಯ ಹಂತದಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ಸರ್ಕೋಸ್ಪರ ಎಲಿಚುಕ್ಕೆ ರೋಗ ಅಂತ ಬರುತ್ತೆ. ಅದರ ಜೊತೆಗೆ ಈ ಒಂದು ಅಲ್ಟರ್ನೇರೆ ಎಲಿಚುಕ್ಕೆ ರೋಗ ಅಂತ ಈ ಎರಡು ರೋಗಗಳು ಏನಪ್ಪಾ ಅಂದ್ರೆ ಸರಿಸುಮಾರವಾಗಿ 30 ರಿಂದ 35 ದಿವಸದ ಏನು ಒಂದು ಬೆಳೆಯ ಒಂದು ಹಂತ ಇರುತ್ತೆ ಅವಾಗ ಬರುವಂತ ರೋಗಗಳು. ಸೊ ಇದರ ಒಂದು ನಾವು ಲಕ್ಷಣವನ್ನು ನಾವು ನೋಡಿದೆವಪ್ಪ ಅಂದ್ರೆ ಮುಖ್ಯವಾಗಿ ಈ ಒಂದು ಎಲೆಗಳ ಮೇಲೆ ಏನಪ್ಪಾ ಅಂದ್ರೆ ಕಂದು ಬಣ್ಣದ ದುಂಡನೆಯ ಚುಕ್ಕೆಗಳನ್ನು ನಾವು ಈ ಒಂದು ಸರ್ಕೋಸ್ಪರ ಎಲಿಚುಕ್ಕೆ ರೋಗದಲ್ಲಿ ನೋಡ್ತೇವೆ. ಅದೇ ರೀತಿಯಾಗಿ ಈ ಒಂದು ಅಲ್ಟರ್ನೇರಿಯಾ ಎಲಿಚುಕ್ಕೆ ಅಂತ ರೋಗ. ಸೊ ಆ ಒಂದು ದುಂಡನೆಯ ಒಂದು ಕಂದು ಬಣ್ಣದ ಚುಕ್ಕೆದಲ್ಲಿ ಏನಪ್ಪಾ ಅಂದ್ರೆ ಈ ತರ ಒಂದು ಉಂಗುರಿನ ಆಕಾರದ ಒಂದು ಚಿತ್ರಣವಿತ್ತಪ್ಪ ಅಂದ್ರೆ ಅದು ಅಲ್ಟರ್ನೇರಿಯಾ ಎಲಿಚುಕ್ಕೆ ರೋಗ. ಸೊ ಇದರಿಂದ ಏನಾಗುತ್ತಪ್ಪ ಅಂದ್ರೆ ಈ ಎಲೆಗಳ ಮೇಲೆ ಇರುವಂತ ಕಂದು ಬಣ್ಣದ ಚುಕ್ಕೆಗಳು ಕ್ರಮೇಣವಾಗಿ ಒಂದಕ್ಕೊಂದು ಕೂಡಿಕೊಂಡು ಏನಾಗ್ಬಿಡುತ್ತೆ, ಎಲೆ ತುಂಬೆಲ್ಲ ಹರಡುತ್ತೆ. ಸೊ ಹರಡುವುದರಿಂದ ಕೊನೆಯದಾಗಿ ಎಲೆ ಏನಾಗ್ಬಿಡುತ್ತಪ್ಪ ಅಂದ್ರೆ ಸುಟ್ಟದ ರೀತಿಯಲ್ಲಿ ಕಾಣುತ್ತೆ. ಅಂದ್ರೆ ಈ ಹೊಲದಲ್ಲಿ ಈ ಒಂದು ರೋಗದ ತೀವ್ರತೆ ಜಾಸ್ತಿ ಐತಪ್ಪ ಅಂದ್ರೆ ಹೊಲ ಒಂಥರ ಏನಾಗತ್ತಪ್ಪ ಅಂದ್ರೆ ಸುಟ್ಟದ ರೀತಿಯಾಗಿ ಕಾಣುತ್ತೆ. ಸೊ ಈ ಒಂದು ಎರಡು ರೋಗಗಳಿಗೆ ನಾವು ಯಾವ ತರ ನಿಯಂತ್ರಣ ಮಾಡ್ಬೇಕಪ್ಪ ಅಂದ್ರೆ ಈ ರೋಗಗಳನ್ನಪ್ಪ ಅಂದ್ರೆ ಮುಖ್ಯವಾಗಿ ಬೆಳೆಯೋಕ್ಕಿಂತ ಪೂರ್ವದಲ್ಲಿ ನಾವು ಬೀಜೋಪಚಾರವನ್ನ ಮಾಡಬೇಕು. ಎದರಿಂದಪ್ಪ ಅಂದ್ರೆ ಈ ಒಂದು ಕ್ಯಾಪ್ಟಾನ್ ಅಂತ ಸಿಗುತ್ತೆ, ಕ್ಯಾಪ್ಟಾನ್. ಸೊ ಅದು ಎಷ್ಟಪ್ಪ ಅಂದ್ರೆ ಈ ಒಂದು 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಪ್ರತಿ ಕೆಜಿ ಬೀಜಕ್ಕೆ ಈ ಒಂದು ಕ್ಯಾಪ್ಟಾನ್ ಅನ್ನ ನಾವು ಬೀಜೋಪಚಾರ ಮಾಡಿದ್ದೆ ಆದಲ್ಲಿ ಈ ಒಂದು ರೋಗವನ್ನು ನಾವು ನಿಯಂತ್ರಣ ಮಾಡಬಹುದು. ಅದರ ಜೊತೆಗೆ ಈ ಒಂದು ಸುಮಾರು ರೋಗದ ಒಂದು ತೀವ್ರತೆ ನಮ್ಮ ಹೊಲದಲ್ಲಿ ಏನಾದ್ರೂ ಕಣ್ತಪ್ಪ ಅಂದ್ರೆ ಅವಾಗ ಒಂದು ಸಿಂಪರಣೆಯಾಗಿ ಈ ಒಂದು ಮ್ಯಾಂಕೋ ಜಬ್ ಅಂತ ಸಿಗುತ್ತೆ. ಈ ಮ್ಯಾಂಕೋ ಜಬ್ ಅನ್ನ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡುವುದರಿಂದ ಈ ಒಂದು ರೋಗವನ್ನು ನಾವು ನಿಯಂತ್ರಣ ಮಾಡಬಹುದು. ಇದರ ಜೊತೆಗೆ ಏನಪ್ಪಾ ಅಂದ್ರೆ ಈ ಒಂದು ಹೂವಾಡುವ ಹಂತದಲ್ಲಿ ಈ ಒಂದು ಬೆಳೆಯಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಈ ಒಂದು ಸೊರಗು ಅಥವಾ ನೆಟೆ ರೋಗ ಅಂತ ಕರಿತೇವೆ, ಜೊತೆಗೆ ಬುಡಕೊಳೆ ರೋಗ ಅಂತ ಕರಿತೇವೆ ನಾವು. ಸೊ ಇವು ಎರಡು ರೋಗಗಳು ಕೂಡ ಏನಪ್ಪಾ ಅಂದ್ರೆ ಮಣ್ಣಿನಿಂದ ಹರಡುವಂತ ರೋಗಗಳು. ಅಂದ್ರೆ ಈ ಒಂದು ಮಣ್ಣಿನಲ್ಲಿ ಆ ಒಂದು ರೋಗಾಣು ಇರೋದ್ರಿಂದ ಆ ಒಂದು ಬೆಳೆಯ ಹಂತದಲ್ಲಿ ಈ ಒಂದು ರೋಗಾಣು ಅದಕ್ಕೆ ಅಟ್ಯಾಕ್ ಆಗಿ ಏನಾಗತ್ತಪ್ಪ ಅಂದ್ರೆ ಆ ಒಂದು ರೋಗದ ತೀವ್ರತೆಯನ್ನ ತರುತ್ತೆ. ಸೊ ಈ ಒಂದು ರೋಗದ ಲಕ್ಷಣ ಯಾವ ತರ ಇರುತ್ತಪ್ಪ ಅಂದ್ರೆ ನಾವು ನೋಡಿದ್ದೆ ಆದಲ್ಲಿ ಇಲ್ಲಿ ಗಿಡ ಮೇಲಿಂದ ಏನಾಗತ್ತಪ್ಪ ಅಂದ್ರೆ ಸೊರಗೋತ್ವ ಬರುತ್ತೆ, ಸೊರಗು ರೋಗ ಅಂತ ಕರಿತೀವಿ. ಅಂದ್ರೆ ಗಿಡ ಒಣಕೊತ್ತಿ ಬರುತ್ತೆ. ಸೊ ಕ್ರಮೇಣವಾಗಿ ಗಿಡದ ಎಲೆಗಳೆಲ್ಲ ಹಳದಿಯಾಗಿ ಏನಾಗ್ಬಿಡತ್ತಪ್ಪ ಅಂದ್ರೆ ಗಿಡ ಒಣಗಿದ ರೀತಿಯಲ್ಲಿ ಕಂಡು ಬರ್ತೈತಿ. ಸೊ ಈ ಒಂದು ಎರಡು ರೋಗಗಳಿಗೆ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಬೀಜೋಪಚಾರ ಮಾಡೋದು ಬಹಳ ಉತ್ತಮ. ಈ ಒಂದು ಟ್ರೈಕೋಡರ್ಮಾ ಅನ್ನುವಂತ ಜೈವಿಕ ಶಿಲೀಂಧ್ರ ನಾಶಕವನ್ನ ಎಷ್ಟಪ್ಪ ಅಂದ್ರೆ ಒಂದು 10 ಗ್ರಾಂ ಪ್ರತಿ ಕಿಲೋಗ್ರಾಂ ಬೀಜಕ್ಕೆ ನಾವು ಬೀಜೋಪಚಾರ ಅಥವಾ ಬೀಜ ಲೇಪನ ನಾವು ಮಾಡಿದ್ದೆ ಆದಲ್ಲಿ ಈ ಒಂದು ರೋಗವನ್ನ ನಾವು ಮುಂದೆ ಬರುವಂತ ರೋಗವನ್ನ ಈ ಬುಡಕೊಳೆ ರೋಗ ಅಥವಾ ಸೊರಗು ರೋಗವನ್ನ ನಾವು ನಿಯಂತ್ರಣ ಮಾಡಬಹುದು. ಅದು ಅಲ್ಲದೆ ಈ ಒಂದು ಏನಪ್ಪಾ ಅಂದ್ರೆ ಕುಸುಬೆಯಲ್ಲಿ ಮುಖ್ಯವಾಗಿ ಕೀಟ ಹತ್ತಿ ನಾವು ನೋಡಿದೆವಪ್ಪ ಅಂದ್ರೆ ಈ ಒಂದು ಕುಸುಬೆ ಹೇನು ಅಂತ ಬರುತ್ತೆ. ಸೊ ಕುಸುಬೆ ಹೆಣ್ಣು ನೀವು ನೋಡಿರ್ಬಹುದು. ಹೇನು ಏನಪ್ಪಾ ಅಂದ್ರೆ ಅನೇಕ ಬೆಳೆಗಳಲ್ಲಿ ಈ ಹೇನನ್ನು ನೋಡಬಹುದು. ಈ ಒಂದು ಕಂದು ಅಥವಾ ಕಪ್ಪು ಬಣ್ಣದ ಈ ಒಂದು ರಸ ಹೀರುವ ಕೀಟಗಳಂತ ಕರೀತೇವೆ ನಾವು ಹೇನು. ಆ ಹೇನಿನ ರೂಪದಲ್ಲಿ ಇರುವಂತ ಈ ಒಂದು ಜೀವಿ. ಸೊ ಇದು ಏನಪ್ಪಾ ಅಂದ್ರೆ ಈ ಒಂದು ಎಲೆಗಳಿಂದ ಆಗಿರ್ಬೋದು ಅಥವಾ ಈ ಒಂದು ಕಾಂಡದಿಂದ ಏನ ಮಾಡ್ತಾವಪ್ಪ ಅಂದ್ರೆ ಆ ರಸವನ್ನ ಹೀರ್ತವೆ. ಸೊ ಕ್ರಮೇಣವಾಗಿ ರಸ ಹೀರುವುದರಿಂದ ಏನಾಗುತ್ತೆ, ಗಿಡ ಒಣಗಿದ ರೂಪದಲ್ಲಿ ಒಣಗಿದ ತರ ಕಾಣುತ್ತೆ. ಸೊ ಈ ಒಂದು ಹುಳ ಬರಬಾರದು ಅಥವಾ ಹುಳ ಬಂದಾದ ನಂತರ ನಾವು ಯಾವ ತರ ಮುಂಜಾಗ್ರತೆ ಕ್ರಮಗಳ ತಗೋಬೇಕಪ್ಪ ಅಂದ್ರೆ ಈ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಇದು ಹುಳ ಏನಾದ್ರೂ ನಮ್ಮ ಹೊಲದಲ್ಲಿ ಕಂಡು ಬತ್ತಪ್ಪ ಅಂದ್ರೆ ಸೊ ಅಲ್ಲಿ ನಾವು ಅನೇಕ ರಾಸಾಯನಿಕಗಳಿದಾವೆ. ಅದರಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಈ ಒಂದು ಡೈಮಿಥೋಯೇಟ್ ಅಂತ ಸಿಗುತ್ತೆ. ಅದು ಸುಮಾರು ಎಷ್ಟಪ್ಪಾ ಅಂದ್ರೆ 1.7 ಮಿಲಿಯಷ್ಟು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು, ಡೈಮಿಥೋಯೇಟ್. ಇಲ್ಲಪ್ಪಾ ಅಂದ್ರೆ ಈ ಒಂದು ಥಯೋಮಿಥಾಕ್ಸಾಮ್ ಅಂತ ಸಿಗುತ್ತೆ, ಅಕ್ಟ್ರಾ ಅಂತ ಸಿಗುತ್ತೆ. ಸೊ ಇದು ಎಷ್ಟಪ್ಪಾ ಅಂದ್ರೆ 1 ಲೀಟರ್ ನೀರಿಗೆ 0.2 ಗ್ರಾಂನಷ್ಟು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡುವುದರಿಂದ 1 ಅಥವಾ 2 ಸಿಂಪರಣೆಗಳನ್ನ 15 ದಿವಸಗಳ ಒಂದು ಅಂತರದಲ್ಲಿ ಮಾಡುವುದರಿಂದ ಈ ಒಂದು ಸಸ್ಯ ಹೇನನ್ನ ನಾವು ನಿಯಂತ್ರಣ ಮಾಡಬಹುದು. ಇದರ ಜೊತೆಗೆ ಏನಪ್ಪಾ ಅಂದ್ರೆ ಕುಸುಬೆಯಲ್ಲಿ ಈ ಒಂದು ಏನಪ್ಪಾ ಅಂದ್ರೆ ಈ ತೊಂಡಿಲು ಕೋರಕಾಂತಿ ಬರುತ್ತೆ. ಸೊ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಈ ಮೊದಲನೇದಾಗಿ ಏನಪ್ಪಾ ಹುಳಗಳು ಏನಪ್ಪಾ ಅಂದ್ರೆ ಎಲೆಯ ಭಾಗವನ್ನ ಎಲೆಯನ್ನ ತಿಂದು ಆಮೇಲೆ ಏನ್ ಮಾಡ್ತಾವಪ್ಪ ಅಂದ್ರೆ ಈ ತೊಂಡಿಲುಗಳಂತ ಏನ್ ಇರ್ತದಲ್ಲ ಆ ತೊಂಡಿಲುಗಳನ್ನ ಒಳಗಡೆ ಕೊರಿತೈತಿ. ಸೊ ಕೊರದು ಆ ತೊಂಡಿಲಿನಲ್ಲಿ ಇರುವಂತಹ ಒಂದು ನುಣುಪಾದ ಬೀಜಗಳನ್ನ ತಿನ್ನುತ್ತೆ. ಸೊ ಆ ಒಂದು ಹುಳಕ್ಕೆ ನಾವು ಯಾವ ತರ ನಿಯಂತ್ರಣ ಮಾಡ್ಬೇಕಪ್ಪ ಅಂದ್ರೆ ಇದಕ್ಕೆ ಈ ಒಂದು ಕ್ಲೋರೋ ಅಂತ ಸಿಗುತ್ತೆ ಅಥವಾ ಕ್ಲೋರೋ ಪರಿಪಾಸ್ ಅಂತ ಸಿಗುತ್ತೆ. ಅದು ಸುಮಾರು ಎಷ್ಟಪ್ಪಾ ಅಂದ್ರೆ ಈ ಒಂದು 2 ಮಿಲಿ
ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ಏನಪ್ಪಾ ಅಂದ್ರೆ 1 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ಈ ಒಂದು ತೊಂಡಿಲು ಕೊರಕವನ್ನ ನಾವು ನಿಯಂತ್ರಣ ಮಾಡಬಹುದು. ಸೊ ಇದು ಅಲ್ಲದೆ ಏನಪ್ಪಾ ಅಂದ್ರೆ ನಾವು ಈ ಒಂದು ಬೆಳೆ ಹಂತದಲ್ಲೇ ಈ ಒಂದು ರೋಗ ಮತ್ತು ಕೀಟಗಳಿಗೆ ಈ ಒಂದು ಬೇವಿನ ಕಷಾಯ ಅಂತ ಏನ್ ಸಿಗುತ್ತೆ ಅಥವಾ ಬೇವಿನ ಎಣ್ಣೆ ಅಂತ ಸಿಗುತ್ತೆ, ಅದು ಏನಪ್ಪಾ ಅಂದ್ರೆ ಇವಾಗ 5,000 PPM ಆಗಿರ್ಬೋದು, 10,000 10,000 PPM ಆಗಿರ್ಬೋದು. ಸೊ ಈ ತರ ಮಾರ್ಕೆಟ್ ನಲ್ಲೆಲ್ಲ ಏನಪ್ಪಾ ಅಂದ್ರೆ ಈ ಒಂದು ಬೇವಿನ ಎಣ್ಣೆ ಸಿಗುತ್ತೆ, ನಮಗೆ ಈ ಬೇವಿನ ಕಷಾಯ ಸಿಗುತ್ತೆ. ಸೊ ಅದು ಏನಪ್ಪಾ ಅಂದ್ರೆ 5 ಮಿಲಿದಿಂದ 10 ಮಿಲಿಯಷ್ಟು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪಡಣೆ ಮಾಡಿದ್ದೆ ಆದಲ್ಲಿ ಏನಪ್ಪಾ ಅಂದ್ರೆ ಈ ರೋಗ ಆಗಿರ್ಬೋದು, ಎಲೆಚುಕ್ಕಿ ರೋಗಗಳಾಗಿರ್ಬೋದು ಅಥವಾ ಏನಪ್ಪಾ ಅಂದ್ರೆ ಈ ಒಂದು ಹುಳುಗಳಾಗಿರ್ಬೋದು ನಾವು ನಿಯಂತ್ರಣವನ್ನ ಮಾಡಬಹುದು. ಸೊ ನಿಮ್ಗೆ ಏನಾದ್ರೂ ಹೆಚ್ಚಿನ ಒಂದು ಮಾಹಿತಿ ಬೇಕಾಗಿದ್ದಲ್ಲಿ ಈ ನನ್ನ ಒಂದು ನಂಬರ್ಗೆ ನಾವು ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ಫೋನ್ ನಂಬರ್ ಬಂದ್ಬಿಟ್ಟು 8120606149. ಸೊ 8123406149 ಅಂತ ಹೇಳಿ. ನನ್ನ ಹೆಸರು ಬಂದ್ಬಿಟ್ಟು ಶಿವಲಿಂಗಪ್ಪ ಹೊಟ್ಕರ್. ಧನ್ಯವಾದಗಳು.